ಭಾವನೆಗಳ ಒಳಗಾಗಬೇಡ, ಇಲ್ಲ ಅದಕ್ಕೆ ಬೆಲೆ ಇಲ್ಲ. ಸುತ್ತ ಹಸಿರು, ಶಾಂತ ಪರಿಸರ. ಸ್ವಾಮಿ, ಇದು ಶಾಂತಿ ಅಲ್ಲ, ಸ್ಮಶಾನ ಮೌನ. ಅಟ್ಟಹಾಸಕ್ಕೆ ಸಿಲುಕಿ ಸೋತವರ ಮೌನ ಇದು. ಇಲ್ಲಿ ಕಿವಿಗೊಟ್ಟು ಕೇಳಿದವರಿಗೆ ಕೇಳುವುದು ಅಟ್ಟಹಾಸದ ನಗೆ ಒಂದೇ. ಈ ಪಾರ್ಥೇನಿಯಂ ವ್ಯಾಪಾರಕ್ಕೆ ನಮ್ಮ ದೇಶಕ್ಕೆ ಬಂದು ವೇಷ ಮರೆಸ್ಕೊಂಡಿತ್ತು. ಈಗ ಎಲ್ಲೆಲ್ಲೋ ಅವ್ರದ್ದೇ ಸಾಮ್ರಾಜ್ಯ. ಜಾಗ ಅತಿಕ್ರಮಿಸಿದಲ್ಲದೆ ಉಳಿದವ್ರನ್ನೂ ಮಠ ಹಾಕ್ತಿದ್ದಾರೆ. ಆಗ ಅಲ್ಲೋ ಇಲ್ಲೋ ಎರಡೆರಡು ಕಾಣಿಸ್ತಿತ್ತು. ಈಗ ಕಂಡಲ್ಲೆಲ್ಲ ಇವ್ರದ್ದೇ ಹಾವಳಿ. ಇದಕ್ಕೆಲ್ಲ ಕಾರಣ ಆ ರಣಪಾರ್ಥ. ಈ ಹಾವಳಿ ನಿಲ್ಸಕ್ಕೆ ಯಾರು ಇಲ್ವಾ? ಎಲ್ಲಲೇ? ಅದೇ ಇವ ಗಪ್ಪು, ಇವ ಮಾಬ್ಲು. ಇವರಿಬ್ಬರದ್ದು ಒಂಥರ ಹೀಗೂ ಉಂಟೆ ಥರ. ದಂತಕಥೆಗಳ ಸತ್ಯಾನ್ವೇಷಣೆ ಅನ್ನೋದು ಇವ್ರ ಗುರಿ. ಈ ಗಪ್ಪು ಏನಿದ್ದ ಇವೊಂಥರ ಋಷಿ ಇದ್ದಂಗೆ. ಯಾವ ವಸ್ತು ಬೇಕಾದ್ರೆ ಮುಟ್ಟಾದ್ರೆ ಇಡೀ ಇತಿಹಾಸ ಹೇಳ್ತಾ. ಮಾಬ್ಲು GPS ಇದ್ದಂಗೆ, ಇದು ಇಲ್ಲೇ ಇದ್ದೋಳು ಎಲ್ಲಿ ಬೇಕಾದ್ರೂ ತೋರಿಸ್ತಾ. ಇವರ ಅನ್ವೇಷಣೆಯಲ್ಲೊಂದು ಅಧ್ಯಾಯ ಕ್ಯಾಂಪುಸ್ಕ. ಅದೇ 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 ಕೆಳಗೆ ಹೋಗ್ಬೇಕು. ಅಲ್ಲ ಮರೆ, ಕ್ಯಾಂಪುಸ್ಕಂಗೆ ಕೆಂಪು ಬಾಲ ಉಂಟು, ಕೆಂಪು ಕೊಂಬು ಉಂಟು, ಇದೊಂದು ಕೆಂಪು ಕಣ್ಣು ಉಂಟಲ್ಲ ಅಂತಾರಲ್ಲ, ನಿಜ ಎಂತನ ಅವ್ನು ಮುಂಚಿನ ಹೆಸರು ಪಾರ್ಥಜಿತ್ ಅಂತ ಆಗಿತ್ತಂತ ಎಲ್ಲ ಹೇಳ್ತಾರಪ್ಪ. ಏನು ನಿಜ ಏನು ಸುಳ್ಳು ಗೊತ್ತಿಲ್ಲ. ನೋಡುವ ನಡಿ. ಎಂಥ ಕತ್ಲೆ ಮರ ಇಲ್ಲಿ, ಎಂಥ ಮಣ್ಣು ಸಹಿತ ಕಾಣೋದಿಲ್ಲ. ಸರಿ ಹುಡುಕ, ನನ್ನ GPS ಸುಮ್ಮನೆಲ್ಲ ಸಿಗ್ನಲ್ ಕೊಡೋದಿಲ್ಲ. ಏನಾದ್ರು ಇದ್ದು ಅಲ್ಲಿ ನೋಡ. ಇದು ಅವನೇನ? ಹೋಗ ನೋಡ. ಇಲ್ಲ ನೇತ್ರ ಬೆಂಕಿ ಬಿಡಿ ಉಂಟು, ನಿನ್ನ ಹತ್ರ ಆಯ್ತು ಹಚ್ಚಲೆ. ಯಾರದು? ಹೊಯ್, ನಾನು ಗಪ್ಪ ಹೇಳಿ ಅವ ಮಾಬ್ಲು, ನಾವಿಬ್ಬರು ಈ ದಂತಕಥೆಗಳ ಸತ್ಯಾನ್ವೇಷಣೆ. ನೀ ಯಾರು ಅಂತನೂ ಗೊತ್ತು, ನೀನು ಯಾರು ಅಂತನೂ ಗೊತ್ತು, ನೀ ಯಾಕೆ ಬಂದಿದ್ದೀರ ಅಂತನೂ ಗೊತ್ತು. ದೇವ್ರೇ, ನೀವು ಕಲ್ಪನೆ ಮಾಡ್ಕೊಳಕ್ಕಂತ ಜಾಸ್ತಿ ನಾನು ನೋಡಿದ್ದೀನಿ. ಸಾಗರ ತೀರದ ಬಳಿ ಹೊತ್ತಿ ಉರಿಯೋ ದಾಳಿಕೋರರ ಹಡಗುಗಳು, ಅವುಗಳ ಧಗೆಯು ಸೂರ್ಯನ್ನೇ ಮರೆಮಾಚಿದೆ. ಆ ಕಿರಣಗಳು ಕತ್ತಲೆಯಲ್ಲಿ ಹೆಬ್ಬಾಗಲನ್ನು ಸ್ವರ್ಣದಂತೆ ಹೊಳಪಿಸಿದೆ. ಇದನ್ನೆಲ್ಲ ಧಮಿಸಲು ಆ ಕರಿ ಮುಗಿಲ ಬಾನಿನಲ್ಲಿ ಮಿಂಚರಳುತ್ತದೆ. ಮಿಂಚು ಎಲ್ಲ ಕ್ಷಣಗಳು ಹೇಗೆ ಮರೆಯಾಗುತ್ತೆ ಅಂದರೆ, ಎಲ್ಲ ಕ್ಷಣಗಳು ಹೇಗೆ ಮರೆಯಾಗುತ್ತೆ ಅಂದರೆ ಮಳೆಯಲ್ಲಿ ಕಣ್ಣೀರ ಹಾಗೆ. ಇದು ಬ್ಲೇಡ್ ರನ್ನರ್ ಡೈಲಾಗಲ್ಲಿ ಮುಚ್ಚ ಸತ್ತವನೇ. ಎಲ್ಲ ಕ್ಷಣಗಳು ಹನಿಗಳಾಗಿ ಕಳೆದು ಹೋಗುತ್ತೆ. ಕೆಲಸ ಮಾಡ್ರೋ ನಾಯಿಗಳ, ಪೋಷಕಾಂಶಗಳು ಬೇಕಿನ್ನು ನಮಗೆ. ರಣಪಾರ್ಥರ ಆದೇಶ ಇದೆ. ಏನು ಮುಖ ನೋಡ್ತಿದೀಯ?
ಯಾರು ಕಾಪಾಡಕ್ ಬರ್ತಾರಂತನ. ಯಾರು ಬರಲ್ಲ, ನಮ್ದೇ ರಾಜ್ಯ ಇದು. ಭಾರತ ಜಿತ, ನಾವು ಅಜೇಯರು, ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ. ಸೇನಾ, ಅದೃಶ್ಯ ಆಕ್ರಮಣ, ಪರಾಗತ್ಯ ಜಂತು. ಇವನನ್ನ ರಣಪಾರ್ತರ ಬಳಿ ಎಳೆದೋಗಿ ಅವರೇ ಏನು ಅಂತ ಮಾಡ್ತಾರೆ. ಏನಿದು ನೋಟ? ಆಹಾ, ಪ್ರತಿಧ್ವನಿಗೂ ಪ್ರತಿಧ್ವನಿಸುವ ಪ್ರಜಾ ಸೇವಕ, ಎದುರಾಳಿಗಳನ್ನು ಬರಿಗೈಯಲ್ಲೇ ಹೊಡೆದುರುಳಿಸಬಲ್ಲ ಸಮರ ಸಿಂಹ. ಇಂದು ನಮ್ಮ ಮುಂದೆ ಶಸ್ತ್ರಹೀನನಾಗಿ ಮಂಡಿಯೂರಿ ಮರುಗುತ್ತಿದ್ದಾನೆ. ಎಷ್ಟೊಂದು ದಿನ ಈ ಹೋರಾಟ ಬಡದಾಟ, ಕೊನೆಗೊಂದಿನ ಸಾಯ್ಬೇಕಲ್ವಾ? ಆದ್ರೆ ಆ ದಿನ ಇವತ್ತೇ. ಮೊದಲು ನೀನು, ಆಮೇಲೆ ನಿನ್ನವರು, ಎಲ್ಲರನ್ನು ಮಟ್ಟ ಹಾಕಿ ಮೆರಿತೀವಿ. ನೋಡ್ತಾ ಇರೋ. ಆಡ್ಬಣ್ಣಕ್ಕೆ ಸೊಪ್ಪಾಟನ, ಕಾಂಗ್ರೆಸ್ ಸೊಪ್ಪು ಖಾಲಿ ಆಗೋದು, ಬೇರೆ ಸೊಪ್ಪು ಬೇಡ. ಯಾವ ಸೊಪ್ಪು ಅಡ್ರೋಡಿಲ್ಲ, ತೋಟಕ್ಕೆ ಮುಚ್ಚಿಗೆ ಅಡ್ರಾಟು ತಗೋ ಹಾಕು. ಹೋಯ್ 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 ಹೋಯ್. ಕತ್ತಲ್ಲಿ ಮುಂದೋಗ್ಬಿಟ್ಟಿದೆಯಾ? ನೀನೇ ಕ್ಯಾಂಪಸ್ ಕಾಲನ? ನೀ ಕ್ಯಾಂಪಸ್ಗೆ ಹೋದಲ್ಲ ಗೊತ್ತಾಗೋದು ಬೇಡ ನಮಗೆ. ಸತ್ಯ ಅನ್ವೇಷಣೆ ಮಾಡ್ತಿರೋದು ನಾವು. ಹಾಂ, ಕೊಡ ಕೈ ಕೊಡ. ನೀ ಕೈ ಕೊಡದೇ ಇದ್ರೂ ಬೇಜಾರಿಲ್ಲ, ಅವ್ನು ಉಂಗ್ರ ಅವರು ಕೊಡು. ಮುಂದಿನ ಕತೆ ನಾನು ನೋಡ್ಕೋತೀವಿ, ಸಾಕು. ಕೊಡ. ಹೋಯ್ ಇಲ್ವಾ ನೋಡಿದ್ದು? ಬೇಕಾಗಿತ್ತು.
ಓ ಈ ಇವನ್ ಕ್ಯಾಂಪಸ್ ಕಾಲ. ಮತ್ತು ಏನಾಯ್ತು ಕತೆ? ಉಪಾಧಿ ಗುಣಧರ್ಮ. ಎಲ್ಲ ವಸ್ತುಗೂ ಅದರದ್ದೇ ಆದಂಥ ಉಪಾಧಿ ಗುಣಧರ್ಮ ಇರುತ್ತೆ. ಪೆನ್ ಹಿಡಿದ್ರೆ ಬರಿಬೇಕು ಅನಿಸುತ್ತೆ, ಕತ್ತಿ ಹಿಡಿದ್ರೆ ಕಡಿಬೇಕು ಅನಿಸುತ್ತೆ, ಚಾಕು ಇದ್ರೆ ಚುಚ್ಚಬೇಕು ಅನಿಸುತ್ತೆ, ದುಡ್ಡಿದ್ರೆ ಉಡಾಯಿಸ್ಬೇಕು ಅನಿಸುತ್ತೆ. ಅದೇ ರೀತಿ ಎಲ್ಲ ವಸ್ತುಗಳು ಅದರದ್ದೇ ಆದ ಉಪಾಧಿ ಗುಣಧರ್ಮ ಇರುತ್ತೆ. ಈ ಉಪಾಧಿ ಗುಣಧರ್ಮನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಎಲ್ಲರ ಹತ್ರ ಇರೋದಿಲ್ಲ. ಆದರೆ ಯಾರೊಬ್ಬ ಉಪಾಧಿ ಗುಣಧರ್ಮನ ತನ್ನ ಹಿಡಿತಕ್ಕೆ ತಗೊಳ್ತಾನೋ ಅವನೇನಾದರೂ ಸಾಧನೆ ಮಾಡ್ತಾನೆ. ಆದರೆ ಈ ಉಪಾಧಿ ಗುಣಧರ್ಮ, ಈ ಪವರು ಮತ್ತು ಮುಂದೆ ಸಾಮರ್ಥ್ಯ ರಂಗೆ ಹೋಗೋ ಬದಲು ಇವನ ಮುನ್ನೋರಿಗೆ ಹೋಗುತ್ತೆ. ಒಂದು ಸಾರಿ ಈ ಉಪಾಧಿ ಗುಣಧರ್ಮ ನಮ್ಮ ಮೇಲೆ ಕಂಟ್ರೋಲ್ ತಗೊಳ್ತೋ, ಅದೇ ನಾಶ. ಪಾರ್ಥಜಿತ್ ಇವನೇ. ಆದರೆ ಕ್ಯಾಂಪಸ್ ಕಾಲ ಅಂದರೆ ಕ್ಯಾಂಪಸ್ಕ ಇವನ. ಬಾ ಕತ್ಲಾಯ್ತು ಮರ, ಸತ್ಯ ಗೊತ್ತಾಯ್ತಲ್ಲ ನನಗೆ. ಸಾಕು, ಆ ಬುಡಿಗೆ ತಗ, ಬಾ ಹೋಗೋ ಬಾ.